ಆತ್ಮೀಯ ಸಾಹಿತ್ಯಾಸಕ್ತರೆ, ಇವತ್ತಿನ ದಿನ ಲಂಕೇಶ್ ಒಂದು ನೆನಪು ಹಾಗೂ ಬರ್ಮಜ್ಜಿಯ ಕಥಾಪ್ರಸಂಗದ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಸವ ಮರುಸಿದ್ಧ ಮಹಾಸ್ವಾಮಿಗಳ ಪೂಜ್ಯರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಬಸವ ದತ್ತಪೀಠ, ಚಿಕ್ಕಮಗಳೂರು, ಬಸವ ಕೇಂದ್ರ, ಶಿವಮೊಗ್ಗ. ಇವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಪೂಜ್ಯ ಗುರುಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಶ್ರೀ ಷಡಕ್ಷರಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಪುಸ್ತಕ ಬಿಡುಗಡೆಗೆ ಸನ್ಮಾನ್ಯ ಶ್ರೀಯುತ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಜಾನಪದ ತಜ್ಞರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಬಸವ ಜಲ್ಲೀಕರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಡಿ.ಬಿ. ಶಂಕರಪ್ಪನವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮನೆಲ್ಲ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಇವತ್ತಿನ ಕಾರ್ಯಕ್ರಮದ ಸನ್ಮಾನಿತರಾಗಿರ್ತಕ್ಕಂಥ ಎಸ್.ಕೆ. ಮೋಹನ್ ಬಾಬು ಅವರು, ಶ್ರೀ ಅಪ್ಸೆಟ್ ಪ್ರಿಂಟರ್ಸ್ ಶಿವಮೊಗ್ಗ, ಇವರಿಗೂ ಕೂಡ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಹಾಗೂ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಅವರಿಗೂ ಕೂಡ ಹೃದಯಪೂರ್ವಕವಾದ ಒಂದು ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರಿಗೂ ಹಾಗೂ ಶಿವಮೊಗ್ಗದ ಹಿರಿಯ ನಾಗರಿಕರು ಕೂಡ ಆಗಮಿಸಿದ್ದೀರಿ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದೀರಾ. ಮಾಧ್ಯಮ ಮಿತ್ರರಿಗೂ ಕೂಡ ಹೃದಯಪೂರ್ವಕವಾದ ಒಂದು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗೂ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಹಾಕಿ ಸ್ವಿಚ್ ಆಫ್ ಮಾಡಿ ಕಥಾಪ್ರಸಂಗದ ಕಾದಂಬರಿಯನ್ನ ಲೋಕಾರ್ಪಣೆ ಮಾಡುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವ ಮರುಸಿದ್ಧ ಮಹಾಸ್ವಾಮೀಜಿಗಳು, ಬಸವ ತತ್ವಪೀಠ ಚಿಕ್ಕಮಗಳೂರು ಹಾಗೂ ಬಸವ ಕೇಂದ್ರ ಶಿವಮೊಗ್ಗ ಇವರಲ್ಲಿ ಭಕ್ತಿಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಬರ್ಮಜ್ಜಿಯ ಕಥಾಪ್ರಸಂಗದ ಪುಸ್ತಕವನ್ನು ಬಿಡುಗಡೆ ಮಾಡಿರುವಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಘಟಕದ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಮನು ಬಳಿಗಾರ್ ಅವರೇ, ಈ ಒಂದು ಪುಸ್ತಕದ ಬಗ್ಗೆ ಹಾಗೆ ನಮ್ಮ ಸ್ನೇಹಿತರು ಸಾಹಿತಿಗಳು ಆಗಿರುವಂತಹ ಡಾಕ್ಟರ್ ಬಸವರಾಜ್ ನಲ್ಲಿಸರ್ ಅವರೇ, ಮುಖ್ಯ ಅತಿಥಿಗಳಾಗಿರುವಂತಹ
ಮುಖ್ಯಸ್ಥರಾಗಿರುವಂತಹ ಸಾಹಿತ್ಯ ಕಾಲೇಜಿನ ನಾಗರಾಜ್ ಅವರೇ, ಈಶ್ವರ್ ಅವರೇ, ಹಾಗೆ ಇದನ್ನ ಈ ಪುಸ್ತಕವನ್ನ ತುಂಬಾ ಸುಂದರವಾಗಿ ಮೂಡಿ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿರುವಂತಹ ಆತ್ಮೀಯ ಮಿತ್ರರಾಗಿರುವಂತಹ ಮೋಹನ್ ಬಾಬು ಅವರೇ, ಹಾಗೆ ಅಧ್ಯಕ್ಷತೆ ವಹಿಸಿರುವಂತಹ ಈ ಸಂಸ್ಥೆಯ ಬಸವ ಕೇಂದ್ರದ ಅಧ್ಯಕ್ಷ ಆಗಿರುವಂತಹ ದಲಿಕಪ್ಪನವರೇ, ಹಾಗೆ ಈ ಎಲ್ಲದರ ಉದಾಹರಣೆಗಳಾಗಿರುವಂತಹ ನಮ್ಮ ಶಂಕರಪ್ಪನವರೇ, ಹಾಗೆ ಭಾಗವಹಿಸಿರುವಂತಹ ಎಲ್ಲ ಶಿವಮೊಗ್ಗ ನಗರದ ಸಜ್ಜನ ಬಂಧು ಭಗಿನಿಯರೇ, ಸಾಹಿತ್ಯಾಸಕ್ತರೇ, ಪ್ರಿಯ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಈ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರುವಂತಹ ಅಭಿನಂದನೆಗಳಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ತಮಗೆಲ್ಲ ಕೂಡ ಗೊತ್ತಿರುವಂತೆ ಶಂಕರಪ್ಪನವರು ಸುಮ್ಮನೆ ಕೂತ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ಹಲವಾರು ಬಾರಿ ಯೋಚನೆಗಳನ್ನು ಮಾಡಿ ಈ ತರದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕಳೆದ ತಿಂಗಳು ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರು. ಅದೇನೋ ಗೊತ್ತಿಲ್ಲ, ಮತ್ತೆ ಅದು ಪೋಸ್ಟ್ಪೋನ್ ಆಗುವಂತ ಒಂದು ಯೋಚನೆ ಕೂಡ ನನಗೆ ಹೇಳಿದ್ರು. ನಾನು ಹೊರಟಿದ್ದೆ, ಇಲ್ಲ ಸರ್ ಪೋಸ್ಟ್ಪೋನ್ ಆಗಿದೆ ಕಾರ್ಯಕ್ರಮ ಅಂತ ಹೇಳಿದ್ರು. ಅವ್ರು ಯಾಕೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಲಂಕೇಶ್ ಅವರು ಹುಟ್ಟಿದ ದಿನನೇ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರ ಶಿಷ್ಯರಾಗಿ ಆ ದಿನಾಂಕವನ್ನ ಇವತ್ತಿಗೆ ಅವರು ಯೋಚನೆಯನ್ನು ಮಾಡಿರುವಂಥದ್ದು. ಬಹುಶಃ ಬದುಕಿದ್ರೆ 91 ವರ್ಷಗಳ ಕಾಲ ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ಇರ್ತಾ ಇದ್ರು. ಬಹುಶಃ ನಮ್ಮ ಜಿಲ್ಲೆಯವರಾಗಿರುವಂತ ಲಂಕೇಶ್ ಅವರ ಶಿಷ್ಯರಾಗಿ, ಅವರ ಫಾಲೋಯರ್ ಆಗಿ, ಅವರ ಅನುಯಾಯಿಗಳಾಗಿ ಶಂಕರಪ್ಪನವರು ಈ ತರದ ಒಂದು ಪ್ರಯತ್ನವನ್ನ ಮಾಡಿರುವಂಥದ್ದು ನಮ್ಗೆಲ್ಲ ಕೂಡ ಸಂತೋಷವನ್ನು ತಂದಿದೆ. ಶಂಕರಪ್ಪನವ್ರ ಬಗ್ಗೆ ಮೊದಲು ಮಾತಾಡ್ಬೇಕು ಅಂತ ನಾನು ಬಹಳ ಸಲ ಹೇಳ್ತಾ ಇದ್ರು. ಅವರ ಬರ್ಮಜ್ಜಿ ಅವರ ಹೆಸರಲ್ಲಿ ನಾನು ಪುಸ್ತಕ ಬರೀತೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಕಳೆದ 2 ವರ್ಷಗಳಿಂದ ನಮ್ಗಳ ಜೊತೆ ಚರ್ಚೆಗಳನ್ನು ಮಾಡ್ತಾ ಇದ್ರು. ಇದು ಒಂದು ರೂಪಕ್ಕೆ ಪೂಜಾ ಶ್ರೀಗಳ ಸಾನ್ನಿಧ್ಯದಲ್ಲಿ ಇವತ್ತು ಲೋಕಾರ್ಪಣೆ ಸಮಾಜಕ್ಕೆ ಆಗಿದೆ. ಬಹುಶಃ ನಾನು ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಮ್ಗೇನು ಪುಸ್ತಕ ಬದಲಾಗಿ ಕೊಟ್ಟಿಲ್ಲ. ಹಾಗಾಗಿ ಅವರು ಕೂಡ ಸರ್ಪ್ರೈಸ್ ಆಗಿ ಇಟ್ಕೊಂಡಿದ್ದಾರೆ. ಈಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೇನು ಇಲ್ಲ. ಮನುಬಳಿಗಾರ್ ಸರ್ ಅಂತವ್ರು ಇನ್ನೂ ಟೈಮ್ ಇರುತ್ತೆ ನೋಡಿ, ಯಾರು ಮೇಡಮ್ ಅವರು ಕೂಡ ಅವ್ರಿಗೆ ಗೊತ್ತಿರುತ್ತೆ, ಮೇಡಮ್ ಮಾತಾಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಶಂಕರಪ್ಪನವರು ಇವತ್ತೆಲ್ಲ ಯುವ ಬರಹಗಾರರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಎಲ್ಲ ಒಂದ್ ಕಡೆ ಯಾಕಪ್ಪ ಸಾಹಿತ್ಯ ಬೇಕು, ಇದರಿಂದ ಲಾಭ ಏನು, ಇದರಿಂದ ಏನು ಉಪಯೋಗ ಇಲ್ಲ, ಆಮೇಲೆ ಏನ್ ಇದರಿಂದ ವರ್ಕೌಟ್ ಆಗಲ್ಲ ಅನ್ನೋದು ಕೂಡ ಗೊತ್ತಾಗ್ಬಿಟ್ಟಿದೆ. ಎಲ್ಲ ಜರ್ನಲಿಸಂ ಕಡೆ ಹೋಗುವಂತ ವ್ಯವಸ್ಥೆಗಳಿದೆ. ಜರ್ನಲಿಸಂ ಯಾವ ಮಟ್ಟಕ್ಕಿದೆ ಅನ್ನೋದು ಕೂಡ ನಮ್ಗೆಲ್ಲ ಗೊತ್ತಿರೋಂಥ ವಿಚಾರ. ಬಹುಶಃ ಸಾಹಿತ್ಯ ಮತ್ತು ಈ ಕಾದಂಬರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಅನುಭವ ಇರಬೇಕು, ವಿಚಾರಗಳಿರಬೇಕು, ಮತ್ತೆ ಆಸಕ್ತಿ ಇರಬೇಕು, ಮತ್ತೆ ಸಾಹಿತ್ಯ ಕ್ಷೇತ್ರದ ಒಂದಿಷ್ಟು ಅಭಿರುಚಿಗಳು ಕೂಡ ಇರಬೇಕಾಗ್ತದೆ. ಎಲ್ಲರೂ ಕೂಡ ಕಥೆ ಬರೀಲಿಕ್ಕಾಗಲ್ಲ, ಎಲ್ಲರೂ ಕವನ ಬರೀಲಿಕ್ಕಾಗಲ್ಲ, ಎಲ್ಲರೂ ಸಂಕಲನಗಳನ್ನು ಬರೀಲಿಕ್ಕಾಗಲ್ಲ, ಎಲ್ಲರೂ ಕಾದಂಬರಿಗಳನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅಭಿರುಚಿ ಇರಬೇಕು, ಅನುಭವ ಇರಬೇಕು, ಆಸಕ್ತಿ ಇರಬೇಕು, ಮತ್ತೆ ಕಳಕಳಿ ಇರಬೇಕು, ಮತ್ತೆ ಎಲ್ಲದರ ಪ್ರಯತ್ನವಾಗಿ ಎಲ್ಲದೂ ಕೂಡ ಕೆಮಿಸ್ಟ್ರಿ ಮ್ಯಾಚ್ ಆಗಬೇಕು. ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗಾಗಿ ಅವರು ಅದರ ಜೊತೆ ಯಾಕೆ ಈ ತರದ ಮಾಡಿದ್ದಾರೆ ಅಂದ್ರೆ, ಅವರು ಕೂಡ ಶಿವಮೊಗ್ಗಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹಿಂದೆ ಕೂಡ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ರು. ಮನು ಬಳಿಗಾರ್ ಅವರು ಕೂಡ ರಾಜ್ಯದ ಅಧ್ಯಕ್ಷರಾಗಿದ್ದಾಗ ನಮ್ಮಂತವ್ರನ್ನೆಲ್ಲ ಕೂಡ ತಲೆ ತಿಂದು ಆ ವ್ಯಾಪ್ತಿಗೆ ಬಂದು ಮನು ಬಳಿಗಾರ್ ಅವರಿಗೂ ಕೂಡ ಸಹಕಾರ ಕೊಡುವಂತ ಕೆಲಸವನ್ನ ನಮ್ಮ ಶಂಕರಪ್ಪನವರು ಮಾಡಿದ್ರೆ ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ತರದ ಒಂದು ವಿಚಾರಗಳನ್ನ ತೆಗೆದುಕೊಂಡಾಗ ಸಾಹಿತ್ಯ ಕ್ಷೇತ್ರದಲ್ಲಿ ಶಿವಮೊಗ್ಗ ಸಾಕಷ್ಟು ಯಶಸ್ಸುಗಳನ್ನ ಗಳಿಸಿದೆ. ಅದು ಕುವೆಂಪುರವರು ಇರ್ಬೋದು, ನಿಸಾರ್ ಅಹಮದ್ ಅವರು ಕೂಡ ಇಲ್ಲೇ ಸಾಹಿತ್ಯ ಕಾಲೇಜಲ್ಲಿ ಕೆಲಸ ಮಾಡಿರ್ಬೋದು, ಅನಂತಮೂರ್ತಿಗಳಿರ್ಬೋದು, ನಾಡೋರ ನಮ್ಮ ಡಿಸೋಸ್ ಅವರಿರ್ಬೋದು. ಈ ತರದಲ್ಲಿ ಸಾಕಷ್ಟು ಜನ ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ಕೂಡ ಈ ಜಿಲ್ಲೆನಲ್ಲಿ ಕೆಲಸ ಮಾಡಿರುವಂತದ್ದು. ಹಾಗಾಗಿ ಶರಣರ ವಿಚಾರಗಳಿಗೆ ತೆಗೆದುಕೊಂಡಾಗ ಸಾಕಷ್ಟು ಕ್ರಾಂತಿಕಾರಕ ಹೆಜ್ಜೆಗಳು, ಒಂದು ಮೂಡಿಸುವಂತ ಕೆಲಸಗಳು ನಮ್ಮ ಶಿವಶರಣರ ನಾಡು, ನಮ್ಮ ಶಿವಮೊಗ್ಗ ಜಿಲ್ಲೆ ಎನ್ನುವಂಥದ್ದು ಕೂಡ ನಿಮಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ. ಕೆಲಸಗಳನ್ನು ಕೂಡ ಅವರ ಅವಧಿನಲ್ಲಿ ಆಗಿದೆ. ಸಾಕಷ್ಟು ಚಟುವಟಿಕೆಗಳು, ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಇವತ್ತು ಶಂಕರಪ್ಪನವರು ನಮ್ಮ ಜಿಲ್ಲೆನಲ್ಲಿ ಒಳ್ಳೆ ಒಂದು ಹೆಸರಿಟ್ಕೊಂಡಿರೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ನಮ್ಮ ಲಂಕೇಶ್ ಅವರ ಒಂದು ನೆನಪನ್ನು ಕೂಡ ಇವತ್ತು ಮಾನ್ಯರು ಕೂಡ ಇಟ್ಕೊಂಡಿದ್ದಾರೆ. ಕೂಡ ನಾನು ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಬಯಸ್ತೇನೆ. ಯಾಕಂದ್ರೆ ಇವತ್ತು ಈ ತರದ ಪುಸ್ತಕಗಳನ್ನು ಬರೆದಾಗ ಅದನ್ನ ಮಾರ್ಕೆಟಿಂಗ್ ನಮ್ಗೆಲ್ಲ ಕೂಡ ತಲುಪಿಸಬೇಕು, ಅದ್ರ ಬಗ್ಗೆ ವ್ಯಾಪಕವಾಗಿರುವಂತಹ ಪ್ರಚಾರ ಪ್ರಸಾರ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗದಲ್ಲಿ ಡಯರಾ ಬುಕ್ ಹೌಸ್ ಅಂತ ಹೇಳಿದ್ರೆ
ಬಹುಶಃ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಬಹುಶಃ ಮಧುಮಕ್ಕಳ ಸೇವೆಯನ್ನು ಯಾವಾಗಲೂ ಕೂಡ ಕೊಡ್ತಾ ಇರ್ತಾರೆ. ಎಲ್ಲ ರೀತಿಯ ಸಾಹಿತ್ಯ ಕ್ಷೇತ್ರದ ಪುಸ್ತಕಗಳು ಶಿವಮೊಗ್ಗ ನಗರದಲ್ಲಿ ಯಾವ ಲೈಬ್ರರಿ ಸಿಗುತ್ತೆ ಅನ್ನೋ ಗೊತ್ತಿಲ್ಲ, ಡೈನಾ ಬುಕ್ ಅದರಲ್ಲಿ ಸಿಗುತ್ತೆ ಅನ್ನೋದನ್ನ ಅವರ ಅಭಿಮಾನದಿಂದ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇನೆ. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರೋ ತುಂಬಾ ಸಂತೋಷವನ್ನ ತಂದಿದೆ ಅನ್ನುವಂತ ಮಾತನ್ನ ಹೇಳ್ತಾ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಬಹುಶಃವಾಗಿ ಸಾಕಷ್ಟು ಪ್ರಗತಿಪರ ಮತ್ತೆ ಎಡಪಂಥೀಯ ವಿಚಾರಗಳ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿದವರು. ಬಟ್ ಶಂಕರಪ್ಪನವರು ಬಡಪಂಥಿ ಅನ್ನೋದಕ್ಕೆ ಕೂಡ ನಮಗೆ ತುಂಬಾ ಖುಷಿ ಕೂಡ ಆಗುತ್ತೆ. ಕೆಲವು ನಮ್ಮ ಜೊತೆ ಎಷ್ಟೊಂದು ಸಂದರ್ಭ ಸ್ವಲ್ಪ ಎಡಪಂಥಿಯಾಗಿ ಕೂಡ ಅವ್ರ ವರ್ತನೆಗಳನ್ನ ಮಾಡ್ತಾ ಇದ್ದಿಲ್ಲ ಕೂಡ ನಾನು ಸಂತೋಷ ಅಭಿಮಾನದಿಂದ ಶೇರ್ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಸೊ ಅದೇನೇ ಇರಲಿ, ಲಂಕೇಶ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಟ್ಟಂತ ಕೊಡುಗೆಯನ್ನು ನಾವು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಅವರ ಬರಹಗಳು ಕೇವಲ ಸಾಹಿತ್ಯವಾಗಿ ಉಳಿದಿರಲಿಲ್ಲ, ಸಮಾಜವನ್ನ ಎಚ್ಚರಿಸುವ ಒಂದು ಧ್ವನಿಯಾಗಿ ಅವರ ಸಾಹಿತ್ಯ ನಮ್ಮ ನಡುವೆ ಇತ್ತು ಅನ್ನೋದನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಲಂಕೇಶ್ ಅವರ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಷಡಕ್ಷರಿ ಅವರು ನಮ್ಮ ಕೆಲಸ ಹಗರು ಮಾಡಿಬಿಟ್ರು. ಲಂಕೇಶ್ ಅವ್ರ ಬಗ್ಗೆ ಅಂತೂ ಬಹಳ ಚೆನ್ನಾಗಿ ಮಾತಾಡಿದ್ರು. ನನಗೆ ಲಂಕೇಶ್ ಅಂದ್ಕೊಳ್ಳಿ ಒಂದು ರೋಮಾಂಚನ ಇದೆ. ನಾವು ಅವ್ರು ಓದ್ತಾನ ಬೆಳೆದಂಥವ್ರು. 46 ವರ್ಷದಿಂದ ನಾವೆಲ್ಲ ಇನ್ನು ಯುವಕರಾಗಿದ್ವಿ. ಅವಾಗ ಲಂಕೇಶ್ ಪತ್ರಿಕೆ ಬರ್ತದೆ ಅಂದ್ರೆ ನಾವು ಕಾಯ್ಕೊಂಡು ಬಂದಿದ್ವಿ. ಲಂಕೇಶ್ ಅವ್ರ ಕಥೆ ಬಂದೈತೆ ಅಂದ್ರೆ ಅದನ್ನು ಓದಬೇಕು, ಓದಿ ಅವ್ರಿಗೆ ಏನಾರ ಬರಿಬೇಕು ಲಂಕೇಶ್ ಅವ್ರಿಗೆ ಪತ್ರ ಅಂತ. ಹಂಗೆ ಅನೇಕ ಲಕ್ಷಾಂತರ ಯುವಕರನ್ನ ಲೇಖಕರನ್ನ ಹುಟ್ಟು ಹಾಕಿದಂಥ ಮಹಾಮಹಿಮ ಪುಣ್ಯಾತ್ಮ ಲೇಖಕ ನಮ್ಮ ಟಿ ಲಂಕೇಶ್ ಅವರು. ಅಂಥವರ ಕಾರ್ಯಕ್ರಮಕ್ಕೆ ಇಲ್ಲಿ ಬರೋದಂದ್ರೆ ನನಗೆ ಬಹಳ ಖುಷಿಯಾಗಿದೆ. ಶಂಕರಪ್ಪನವ್ರು ಹೇಳಿದರು, ಈ ಒಂದು ಪುಸ್ತಕದ ಬಿಡುಗಡೆ ಹೊತ್ತಿನಲ್ಲಿನೇ ಲಂಕೇಶ್ ನೆನಪು ಕೂಡ ಮಾಡ್ತಾ ಇದ್ದೀವಿ ಸರ್ ಅಂದರೆ, ಹಂಗಾರೆ ನಾವು ಬರ್ತೇನೆ ಇದೆ, ನಾ ತಪ್ಪಿಸೋದಿಲ್ಲ. ಒಂದು ಶಂಕರಪ್ಪನ ಮೇಲೆ ಪ್ರೀತಿ. ನನ್ನ ಇಡೀ 5.5 ವರ್ಷ ಶಂಕರಪ್ಪನವರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅತ್ಯುತ್ತಮ ಕೆಲಸವನ್ನು ಮಾಡ್ಯಾರ. ಎಲ್ಲರೂ ಯುವಕರಿಗಾಗಿ, ಮಕ್ಕಳಿಗಾಗಿ, ಶಿಕ್ಷಣ ಕ್ಷೇತ್ರಕ್ಕಾಗಿ ನಾಟಕೋತ್ಸವ ಮತ್ತು ಹೆಣ್ಮಕ್ಳಿಗೆ ಕಾರ್ಯಕ್ರಮ ಒಂದಲ್ಲ ಎರಡಲ್ಲೇ ನಾವೇನಲ್ಲಿ ರಾಜ್ಯ ಮಟ್ಟದಾಗ ಮಾಡ್ತಿದ್ವಿ, ಅವನು ಜಿಲ್ಲಾ ಮಟ್ಟದಾಗ ನಾವು ವರ್ಷಕ್ಕೆ ಒಂದು ಮಾಡಿದರೆ ಅವ್ರು ವರ್ಷಕ್ಕೆ 4 ಮಾಡೋರು. ಅಂದರೆ ಅವ್ರಿಗೆ ಮನುಷ್ಯನಿಗೆ ಈಗಾಗಲೇ ನಮ್ಮ ಮಿತ್ರ ಷಡಕ್ಷರಿ ಹೇಳಿದ ಹಾಗೆ ಅವ್ರಿಗೆ ವಯಸ್ಸಾಗೋದಿಲ್ಲ, ಮನುಷ್ಯಗೆ ದಣವಾಗೋದಿಲ್ಲ, ದೇಹಕ್ಕೆ ವಯಸ್ಸಾಗೋದಿಲ್ಲ. ಹಂಗೆ ಇರಬೇಕು. ಅದು ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ ಇದ್ದರೋ ಬರೋದರ ಮೇಲೆ ಅದನ್ನು ಹೇಳ್ತೀನಿ ನಾವು. ಹಾಗೆ ಶಂಕರಪ್ಪನವ್ರ ಬಗ್ಗೆ ಹೇಳಕ್ಕನ ನಾನು ಒಂದು ಕಾರ್ಯಕ್ರಮಕ್ಕೆ ಬರಬಹುದು. ಇನ್ನು ಈ ಬರ್ಮಜ್ಜಿ ಕಥಾ ಪ್ರಸಂಗ ಬಿಡುಗಡೆ ಮಾಡಿದ್ದೇನೆ. ನನಗೆ ಬಹಳ ಹೆಮ್ಮೆ ಮತ್ತು ಹರ್ಷವಾಗಿದೆ. ಇದು ಅವರ 6ನೇ ಕಾದಂಬರಿ. ಒಟ್ಟಾರೆಯಾಗಿ ಅವರ 18ನೇ ಪುಸ್ತಕ. ಇನ್ನೂ ಈ ಪುಸ್ತಕಗಳು 10 ಬರಲಿ, ಕಾದಂಬರಿಗಳನ್ನು ಕೂಡ ಅನೇಕವನ್ನು ಬರೀಲಿ ಅಂತ ಹೇಳಿ ಇದನ್ನು ನಾನು ಕಣ್ಣಾಡಿಸಿದಾಗ ಗೊತ್ತಾದ ನನಗೆ ಎಂಥ ಅದ್ಭುತವಾದಂಥ ನೆರೇಷನ್ ಅಂತೀವಲ್ಲ, ವಿವರಣೆ, ಗ್ರಾಮೀಣ ಭಾಷೆ ಇದ್ರೂ ಕೂಡ ಓದೋರಿಗೆ ನಿರಾಶೆ ಆಗೋದಲ್ಲ. ಶಂಕರಪ್ಪನವರ ಸುಲಾಲಿತ್ಯವಾದಂಥ ಕನ್ನಡ ಭಾಷೆ, ಹಳ್ಳಿ ಭಾಷೆ ಆದರೂ ಕೂಡ ಓದೋರಿಗೆ ಹಳ್ಳಿದು ಅನ್ಸಂಗಿಲ್ಲ ಅಥವಾ ನಗರದ್ದು ಅನ್ಸಂಗಿಲ್ಲ. ಓದುವರಿಗೆ ಅಪ್ಯಾಯಮಾನವಾದಂಥ ಒಂದು ಭಾಷೆಯನ್ನು ಅವರು ಉಪಯೋಗ ಮಾಡ್ಯಾರ. ಅವರು ಮೂಲಭೂತವಾಗಿ ಶಿಕ್ಷಕರು, ಪ್ರಾಧ್ಯಾಪಕರು ಎಲ್ಲ ಇದ್ದಂಥವರು. ಆದರೆ ನಾಟಕಕಾರರು ಕೂಡ, ನಟರು ಕೂಡ ಎಲ್ಲ ನೋಡ್ರಿ, ಬರವಣಿಗೆಯ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಒಳ್ಳೆ ಕೆಲಸವನ್ನು ಮಾಡ್ಯಾರ. ಅದೇ ಒಬ್ಬ ಒಳ್ಳೆಯ ಶಿಕ್ಷಕನ ಯಶಸ್ಸು ಅಂದ್ರೆ ಹೆಚ್ಚು ಗುರುವಿನ ಮಿಂಚಿನ ಶಿಷ್ಯರು ಅಂತಾರಲ್ಲ, ಹಾಗೆ ಅವ್ರಿಗಿಂತ ಹೆಚ್ಚು ಪ್ರಬಲರಾಗಿ ಅವರ ವಿದ್ಯಾರ್ಥಿಗಳು ಬೆಳೆದರು ಅಂದ್ರೆ ಅವ ನಿಜವಾದ ಗುರು. ಅಂಥ ನಿಜವಾದ ಗುರು ನಮ್ಮ ಡಿ.ಬಿ. ಶಂಕರಪ್ಪನವರು. ಅದಕ್ಕಾಗಿ ಕೂಡ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಬರ್ಮಜ್ಜಿ ಒಬ್ಬ ನೆಪ ಮಾತ್ರ, ಅವ್ರ ಜೊತೆಗೆ ಇನ್ನೂ 2 ಅದರ ಅವ್ರಿಗೆ ಗೆಳತಿಯರು, ಒಂದು ಈರಿ, ಇನ್ನೊಬ್ರು ಕರಿ ಅಂತ ಹೇಳಿ 2 ಅದರ. 3 ಮಂದಿನ ಹೆಣ್ಮಕ್ಳ. ಈ ಹೆಣ್ಣು ಮಕ್ಕಳೇ ನಾಯಕರಾಗಿರುವಂತಹ ಒಂದು ಕಾದಂಬರಿ ಈ ಮಹಿಳಾ ದಿನಾಚರಣೆ ದಿವಸ ನನ್ನಿಂದ ಬಿಡುಗಡೆ ಆಗ್ತಾ ಇದೆ. ಬಹುಶಃ ಈ ಮುಂದಿನ ಸರಿ ಬರೆದಾಗ ಹೆಣ್ಮಕ್ಳ ಕಡೆಯಿಂದ ಬಿಡುಗಡೆ ಮಾಡಿಸ್ಬಿಡ್ರಿ. ಯಾಕಂದ್ರೆ ಇದು ಅಕ್ಕಮಹಾದೇವಿ ಜಿಲ್ಲಾ, ಜಗತ್ತಿನ ಮೊಟ್ಟ ಮೊದಲ ಶ್ರೇಷ್ಠ ಕವಯಿತ್ರಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಅಕ್ಕಮಹಾದೇವಿ.